2003ರಿಂದಲೇ ವಿಶ್ವಸಂಸ್ಥೆಯಿಂದ ಮತ್ತು ಭಾರತದಿಂದ ಜಾಗತಿಕ ಭಯೋತ್ಪಾದಕ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡಿರುವ ಅದೇ ದಾವೂದ್ ಇಬ್ರಾಹಿಂ. ಈ ಥರದ ಮದುವೆಗೆ ಆಮಂತ್ರಣ ಬಂದಿದೆ ಅಂದಮೇಲೆ ಗುಪ್ತಚರ ಇಲಾಖೆ ಅಲ್ಲಿ ಹೋಗದೆ ಇರೋಕ್ಕೆ, ಇನ್ವಿಟೇಷನ್ ಮಾನ್ಯ ಮಾಡದೇ ಇರೋಕ್ಕೆ ಆಗುತ್ತಾ ಹೇಳಿ? ಇಂಥ ಒಂದು ಅದ್ಭುತವಾದ ಸಂದರ್ಭ ಬಿಟ್ಟರೆ ಬೇರೆ ಯಾವ ಅವಕಾಶ ತಾನೇ ಗುಪ್ತಚರ ಇಲಾಖೆಗೆ ಸಿಗ್ತಾ ಇತ್ತು ದಾವೂದ್ ಇಬ್ರಾಹಿಂನ ಭೇಟಿ ಮಾಡೋಕ್ಕೆ? ಹೀಗಾಗಿ ಗುಪ್ತಚರ ಇಲಾಖೆ ಮದುವೆಗೆ ಅದ್ಭುತವಾದ ಉಡುಗೊರೆ ಕೊಡಲು ತಯಾರಾಗಿತ್ತು. ಆದರೆ ಈ ಉಡುಗೊರೆ ಅಥವಾ ಗಿಫ್ಟ್ ಕೊಡೋದಕ್ಕೆ ಯಾರಾದ್ರೊಬ್ಬರು ಬೇಕಲ್ವಾ? ಯಾರಾದ್ರೊಬ್ಬರು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕಲ್ವಾ? ಯಾರಿಗೆ ಕೊಡೋದು ಈ ಒಂದು ಗಿಫ್ಟ್ ಕೊಡುವಂಥ ರೆಸ್ಪಾನ್ಸಿಬಿಲಿಟಿನ ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬ ಸೀನಿಯರ್ಗೆ ಕೊಡೋಣ, ಒಬ್ಬ ಎಕ್ಸ್ಪರ್ಟ್ಗೆ ಕೊಡೋಣ ಅಂತ ಅವತ್ತಿನ ರಾ ಮುಖ್ಯಸ್ಥರಾದ ESL ನರಸಿಂಹನ್ ಅವ್ರಿಗೆ ಅನಿಸುತ್ತೆ. ಆಗ ಅವ್ರಿಗೆ ಒಂದು ಹೆಸರು ತಲೆಗೆ ಬರುತ್ತೆ. ಆ ಹೆಸರು ಯಾವುದು ಅಂದರೆ ಅದುವೇ ನಾವು ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಕರೆಯುವಂಥ ಅಜಿತ್ ದೋವಲ್ ಅವರ ಹೆಸರು. ಈ ಅಜಿತ್ ದೋವಲ್ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದ್ದೀವಿ. ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸಾಕಷ್ಟು ಜನ ನೀವು ನೋಡಿದ್ರು ಕೂಡ. ಅಕಸ್ಮಾತ್ ನೋಡದೇ ಇದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಇಲ್ಲೂ ಕೂಡ ಇದೆ. ಆಸಕ್ತರು ಇದನ್ನು ಕೂಡ ಗಮನಿಸಿ. ಈಗ ರಾ ಮುಖ್ಯಸ್ಥರಾದಂಥ ನರಸಿಂಹನ್ ಅವರು ದೋವಲ್ ಅವರಿಗೆ ಕರೆ ಮಾಡ್ತಾರೆ. ಖಾಸಾ ಸಂಬಂಧಿಕನ ಮನೆಯಲ್ಲಿ ಮದುವೆ ಇದೆ. ನೀವು 1993ರಿಂದ ಹುಡುಗಿ ಅಪ್ಪನನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಈ ಬಾರಿ ಮದುವೆಗೆ ಉಡುಗೊರೆ ನೀಡುವ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ಸಮಸ್ಯೆ ಇತ್ತು. ಅದೇನೆಂದರೆ, ಕೆಲವೇ ದಿನಗಳ ಮುಂಚೆ ಅಜಿತ್ ದೋವಲ್ ಅವರು ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ಮುಖ್ಯಸ್ಥ ಸ್ಥಾನದಿಂದ ನಿವೃತ್ತಿ ಹೊಂದಿದ್ರು. ಅಂದರೆ ಅವ್ರ ಕೆಲಸದಲ್ಲೇ ಇರಲಿಲ್ಲ. ಹೀಗಾಗಿ ಅವ್ರಿಗೆ ಈ ಗುಪ್ತಚರ ಕಾರ್ಯಾಚರಣೆಗಳಲ್ಲಿ ಇನ್ನೂ ಇಂಟ್ರೆಸ್ಟ್ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡಿತ್ತು. ಆದರೆ ಅಜಿತ್ ಅವರ ಆಸಕ್ತಿ ಮೇಲೆ ಡೌಟ್ ಪಟ್ಟವರಿಗೆ ಆಶ್ಚರ್ಯ ಆಗುವಂಥ ಒಂದು ವಿಷಯ ಅವರಿಗೆ ಕಾದಿತ್ತು. ಅದೇನೆಂದರೆ, ಅಜಿತ್ ದೋವಲ್ ಅದಾಗಲೇ ಆಪರೇಷನ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಅಂದರೆ ನಾನು ರೆಡಿ ಅಂತ ಹೇಳಿದ್ರು. ಹೀಗೆ ಉಡುಗೊರೆನ ತಯಾರು ಮಾಡಲು ಗುಪ್ತಚರ ಇಲಾಖೆಗೆ ಒಬ್ಬ ಖತರ್ನಾಕ್ ವ್ಯಕ್ತಿ ಸಿಕ್ಕಿಯಾಗಿತ್ತು. ಆದರೆ ಈ ಉಡುಗೊರೆಯನ್ನು ದಾವೂದ್ ಇಬ್ರಾಹಿಂನ ಮಗಳ ಮದುವೆಗೆ ತಲುಪಿಸೋದು ಹೇಗೆ? ಕರೆಕ್ಟ್ ಅಲ್ಲೋ ಪ್ರಶ್ನೆ? ಎಸ್. ಅಜಿತ್ ದೋವಲ್ ಅವರು ತಕ್ಷಣ ಒಂದು ಕರೆ ಮಾಡ್ತಾರೆ. ಕರೆ ಮಾಡಿದ ತಕ್ಷಣ ರಿಂಗ್ ಆಗುತ್ತೆ. ಆ ರಿಂಗ್ ಎಲ್ಲಾಗುತ್ತೆ ಅಂದರೆ ಭಾರತದಲ್ಲೆಲ್ಲ ಬದಲಾಗಿ ಬ್ಯಾಂಕಾಕ್ನಲ್ಲಿ ಯಾಕೆ? ಅಲ್ಲಿ ಯಾರಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರಬಹುದು. ಎಸ್, ದೋವಲ್ ಮೂಲಕ ಬ್ಯಾಂಕಾಕ್ಗೆ ಹೋದ ಆ ಕಾಲ್ ನೇಪಾಳದಲ್ಲಿದ್ದಂಥ ಇಬ್ಬರು ವ್ಯಕ್ತಿಗಳಿಗೆ ಒಂದೆಡೆ ಗಾಬರಿ, ಇನ್ನೊಂದೆಡೆ ಅವಕಾಶವನ್ನು ತಂದುಕೊಟ್ಟಿತ್ತು. ಎಸ್ ಸ್ನೇಹಿತರೆ, ಈ ದಾವೂದ್ಗೂ ಈ ಮುಂಬೈಗೂ ಮತ್ತು ಬ್ಯಾಂಕಾಕ್ ಕೂಡ ಲಿಂಕ್ ಇದೆ. ಅದೇನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ.